ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಪತಯೇ ನಮೋ ನಮಃ. ಸರ್ವ ಸದ್ಭಕ್ತರಿಗೂ ಈ ದಿವಸ ವಿಶೇಷವಾಗಿ ಚೈತ್ರ ಮಾಸದ ಯುಗಾದಿ ಹಬ್ಬ ಆದ ನಂತರ ಬರ್ತಕ್ಕಂತಹ ಮೊದಲನೇ ಹಬ್ಬ ಅಂದರೆ ನಮ್ಮೆಲ್ಲ ಹಿಂದೂ ಧರ್ಮಕ್ಕೆ ಮತ್ತು ಹಿಂದೂ ಪರಂಪರೆಯ ಮಹತ್ವದ ದಿವಸ ಅಂದರೆ ಶ್ರೀರಾಮನವಮಿ. ಆ ರಾಮಚಂದ್ರ ಪ್ರಭು ಅಯೋಧ್ಯ ನಗರದಲ್ಲಿ ಕೌಸಲ್ಯೆಯ ಮಗನಾಗಿ ದಶರಥ ಮತ್ತು ಕೌಸಲ್ಯೆಯ ಸುಪುತ್ರನಾಗಿ ಜನಿಸಿದಂತಹ ಶುಭ ದಿವಸವೇ ಇವತ್ತು ಶ್ರೀರಾಮನವಮಿ. ಈ ಶ್ರೀರಾಮನವಮಿಯ ದಿವಸ ವಿಶೇಷವಾಗಿ ನಾವು ಕೂಡ ಅಂದ್ರೆ ನಮ್ಮ ಶಕ್ತಿ ಮಾತೆಯಾದ ಗ್ರಾಮ ದೇವತೆ ಗಂಗಾಜಲ ಮಹಾಚೌಡೇಶ್ವರಿ ಸನ್ನಿಧಾನದಲ್ಲಿ ಮಹಾತಾಯಿಯನ್ನು ಶ್ರೀರಾಮಚಂದ್ರ ಪ್ರಭುವಿನ ಅಲಂಕಾರದಲ್ಲಿ ಮತ್ತು ಲಕ್ಷ್ಮಣ, ಸೀತೆ ಮತ್ತು ರಾಮಭಕ್ತ ಅಂದ್ರೆ ಹನುಮಂತ, ಲಂಕೆಯನ್ನೇ ಗೆದ್ದಂತಹ ವೀರಾಂಜನೇಯನಾದಂತಹ ಶ್ರೀ ಹನುಮಂತನ ಅಲಂಕಾರವನ್ನು ಕೂಡ ನಾವು ಈ ದಿವಸ ಮಾಡಿದ್ದೇವೆ. ಆ ಶ್ರೀರಾಮಚಂದ್ರ ಪ್ರಭು ಆ ಸರ್ವ ಸದ್ಭಕ್ತರನ್ನ ಆಶೀರ್ವದಿಸಿ ಉದ್ಧಾರ ಮಾಡಲಿ. ವಿಶೇಷವಾಗಿ ಅಯೋಧ್ಯೆಯಲ್ಲಿ ಅಂದ್ರೆ ನಮ್ಮ ಹಿಂದೂ ಧರ್ಮದ ಅಂದ್ರೆ ಪ್ರತಿಯೊಬ್ಬರ ಕನಸಾದಂತಹ ಅಯೋಧ್ಯೆಯ ಶ್ರೀರಾಮಚಂದ್ರವಿನ ಮಹಾ ಸ್ಥಾಪನೆ ಕೂಡ ಆಗಿದ್ದು ಬಹಳ ಸಂತಸದ ಸುದ್ದಿ ಆಗಿರುತ್ತೆ. ಆ ಶ್ರೀರಾಮಚಂದ್ರ ಪ್ರಭು ಸರ್ವ ಸದ್ಭಕ್ತರಿಗೂ ಆಯುರ ಆರೋಗ್ಯವನ್ನ ಕರುಣಿಸಿ ಕಾಪಾಡಲಿ ಮತ್ತು ಪ್ರತಿಯೊಬ್ಬರು ಆ ರಾಮಚಂದ್ರ ಪ್ರಭುವಿನ ಶ್ರೀರಾಮನ ಆದರ್ಶ ಗುಣಗಳನ್ನ ನಮ್ಮ ಜೀವನದಲ್ಲಿ ನಾವು ಅದನ್ನ ಪರಿಪಾಠ ಮಾಡಿಕೊಂಡು ಆ ರಾಮಚಂದ್ರನ ಸನ್ಮಾರ್ಗದಲ್ಲಿ ಆತನ ಆದರ್ಶಗಳನ್ನ ಪರಿಪಾಲಿಸುತ್ತಾ ನಾವೆಲ್ಲರೂ ಮುಂದೆ ಸಾಗೋಣ ಅಂತ ಹೇಳುತ್ತಾ ಎಲ್ಲರಿಗೂ ಆ ರಾಮಚಂದ್ರ ಪ್ರಭುವಿನ ಕೃಪಾ ಆಶೀರ್ವಾದ ಸದಾ ಆಗಲಿ ಎಂದು ಈ ಮೂಲಕ ಬೇಡಿಕೊಳ್ಳುತ್ತೇವೆ.